ಒಂದು ವೇಳೆ ನೀವೇನಾದರೂ ನಿಮ್ಮ ಮಕ್ಕಳ ಹೆಸರಿಗೆ ಆಸ್ತಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ವೇಟ್ ಮಾಡಿ. ಮೊದಲು ಈ ವಿಡಿಯೋವನ್ನು ಸರಿಯಾಗಿ ನೋಡಿ, ಅದಾದ ನಂತರ ನಿಮಗೆ ತಿಳಿದಂತೆ ಮಾಡಿ. ನಿನ್ನೆ ನಾನು ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ. ಆ ಅನಾಥಾಶ್ರಮದವರು ನನಗೆ ಟ್ರೈನಿಂಗಾಗಿ ಇನ್ವೈಟ್ ಮಾಡಿದ್ರು. ನೀವು ಎಲ್ರಿಗೂ ಕೂಡ ಕಲಿಸ್ತೀರಾ, ನಮ್ಮ ಆಶ್ರಮದಲ್ಲೂ ಕೂಡ ಮಕ್ಕಳಿವೆ ಮತ್ತು ವಯಸ್ಕರು ಕೂಡ ಇದ್ದಾರೆ. ಎಷ್ಟೋ ಜನ ಕಲಿಬೇಕಂತ ಅನ್ಕೊತಾ ಇದ್ದಾರೆ, ಬಟ್ ಅವರಿಗೆ ಸರಿಯಾದ ಮೆಂಟ್ರಿಗಳು ಸಿಗ್ತಾ ಇಲ್ಲ. ಸೊ ನೀವು ಫ್ರೀ ಆಗಿದ್ದಾಗ ನಮ್ಮ ಅನಾಥಾಶ್ರಮಕ್ಕೆ ಬರ್ತಾ ಇರಿ, ಮಕ್ಕಳಿಗೋಸ್ಕರ ಏನಾದರೂ ಕಲಿಸಿ, ಅದೇ ರೀತಿ ವಯಸ್ಕರಿಗೂ ಕೂಡ ಮೋಟಿವೇಟ್ ಮಾಡಿ. ಸೊ ಇಷ್ಟಾದರೂ ಮಾಡಿ ಅಂಥೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ನನಗಂತೂ ಟೈಮ್ ಸಿಗತ್ತೆ, ಫಾಲ್ತು ನಿದ್ದೆ ಮಾಡೋದಕ್ಕಿಂತ ಖಾಲಿ ಪೋಲಿ ಅಲ್ಲಿ ಇಲ್ಲಿ ಅಲ್ಲಿದೆ ಅನ್ನೋದಕ್ಕಿಂತ ಹೋಗೋಣ ಅಂಥೇಳಿ ನಾನು ಕೂಡ ಹೋಗಿದ್ದೆ. ಸೊ ಹೋದಾಗ ಮಕ್ಕಳಿಗೂ ಕೂಡ ನನಗೆ ಎಷ್ಟು ನಾಲೆಜನ್ನು ಶೇರ್ ಮಾಡೋಕ್ಕಾಗತ್ತೋ ಅಷ್ಟು ಶೇರ್ ಮಾಡಿದೆ. ಅವರಿಗೆ ಅಕಾಡೆಮಿಕಲಿ ಮುಂದೆ ಹೋಗೋಕ್ಕೆ ಸ್ವಲ್ಪ ಗೈಡ್ ಮಾಡಿದೆ, ಮೋಟಿವೇಟ್ ಮಾಡಿದೆ. ಅದಾದ ನಂತರ ವಯಸ್ಸಾದವರ ಒಂದು ಬೇರೆಯೇ ಸೆಕ್ಷನ್ ಇದೆ, ಅಲ್ಲಿಗೆ ಹೋದೆ. ಸೊ ಅಲ್ಲಿ ಒಂದು ಸುಮಾರು 150 ತನಕ ವಯಸ್ಸಾದ ಹಿರಿಯರಿದ್ದರು. ಗಂಡ್ಮಕ್ಳು ಕೂಡ ಇದ್ದರು, ಹೆಣ್ಮಕ್ಳು ಕೂಡ ಇದ್ದರು. ಸೊ ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಕೊಂಡಾಗ ನನಗೇನು ಅರ್ಥ ಆಯ್ತಪ್ಪ ಅಂತಂದರೆ, ಇಲ್ಲಿ ಎಷ್ಟು ಜನ ಹಿರಿಯ ತಂದೆ ತಾಯಿಗಳು, ಹಿರಿಯ ಜೀವಗಳು ಕೊರಗ್ತಾ ಇಲ್ಲಿದ್ದೇವಲ್ಲ ಅನಾಥಾಶ್ರಮದಲ್ಲಿ. ಅದರಲ್ಲಿ ಯಾರ ಮಕ್ಕಳು ಕೂಡ ರೈತರಿರಲಿಲ್ಲ, ಯಾರ ಮಕ್ಕಳು ಕೂಡ ಕೆಲಸ ಮಾಡೋರು ಇರಲಿಲ್ಲ, ಯಾರ ಮಕ್ಕಳು ಕೂಡ ಬಡವರಿರಲಿಲ್ಲ, ಯಾರ ಮಕ್ಕಳು ಕೂಡ ಡ್ರೈವರ್ ಇರಲಿಲ್ಲ. ಅಲ್ಲಿ ಎಷ್ಟು ಜನ ಹಿರಿಯ ಜೀವಗಳು ಬಂದು ಕಣ್ಣೀರಾಗ್ತಾ ಕೊರಗುತ್ತಾ ಆಶ್ರಮದಲ್ಲಿ ಇದ್ವಲ್ಲ. ಸೊ ಅವರೆಲ್ಲರ ಮಕ್ಕಳು ಕೂಡ ಡಾಕ್ಟರ್ಸ್ಗಳಾಗಿದ್ದರು, ಇಂಜಿನಿಯರ್ಸ್ಗಳಾಗಿದ್ದರು, ಗೋರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು, ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದರು, IAS, IPS ಈ ಥರ. ಮತ್ತು ಮಿಕ್ಕವರು ಬಿಸ್ನೆಸ್ ಮ್ಯಾನ್ಗಳಾಗಿದ್ದರು. ಯಾಕಂದರೆ ಎಲ್ಲರೂ ಕೂಡ ಸಕ್ಷಮರೇ ಆಗಿದ್ದರು, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದರು. ಆದರೂ ಕೂಡ ಅವರಿಗೆ ಅವರ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಯೋಗ್ಯತೆ ಇರಲಿಲ್ಲ. ಯಾರ್ಯಾರು ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ರೈತರಿದ್ದಾರೋ, ಡ್ರೈವರ್ಸ್ಗಳಿದ್ದಾರೋ, ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರಲ್ಲ, ಅವರಿಗೆ ನಾನು ಕಾಲ್ ಮಾಡಿ ಕಂಗ್ರ್ಯಾಟ್ಸ್ ಹೇಳಿಬಿಟ್ಟೆ ಬಂದ ತಕ್ಷಣ. ಯಾಕಪ್ಪ ಅಂತಂದರೆ ಅವರು ಅವರ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊತಾ ಇದ್ದಾರೆ. ಅವರು ಕಡಿಮೆ ಸಂಪಾದನೆ ಮಾಡ್ತಾ ಇದ್ದಾರೆ, ಆದರೂ ಕೂಡ ಜಾಸ್ತಿ ಖುಷಿಯಾಗಿದ್ದಾರೆ. ಸಂಬಂಧಗಳ ಬೆಲೆ ಅವ್ರಿಗೆ ಗೊತ್ತಿದೆ. ಅಟ್ಲೀಸ್ಟ್ ತಮ್ಮ ತಂದೆ ತಾಯಿಗಳನ್ನಾದರೂ ಸರಿಯಾಗಿ ಸಾಕ್ತಾ ಇದ್ದಾರೆ. ಮತ್ತು ಡೈವೋರ್ಸನ್ನು ಮಾಡಿಕೊಳ್ಳದೆ ಗಂಡ ಹೆಂಡತಿ ಮಕ್ಕಳ ಜೊತೆಗೆ ಅನ್ಯೋನ್ಯವಾಗಿದ್ದಾರೆ. ಆದರೆ ದುಡ್ಡಿರೋ ದರಿದ್ರಗಳಿವೆ ಎಲ್ಲ, ದಂಡ ಪಿಂಡಗಳು, ಪಿಶಾಚಿಗಳು ಇವೇ ತಮ್ಮ ಲೈಫ್ ಪಾರ್ಟ್ನರ್ ಜೊತೆಗೂ ಸರಿ ಇಲ್ಲ, ತಮ್ಮ ಗಂಡನ ಜೊತೆಗೂ ಸರಿ ಇಲ್ಲ, ಹೆಂಡತಿ ಜೊತೆಗೂ ಸರಿ ಇಲ್ಲ, ಮಕ್ಕಳ ಜೊತೆಗೂ ಸರಿ ಇಲ್ಲ, ತಂದೆ ತಾಯಿಗಳನ್ನು ಕೂಡ ನೋಡ್ಕೊತಾ ಇಲ್ಲ. ಸೊ ಆ ಅನಾಥಾಶ್ರಮದಲ್ಲಿದ್ದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಓದಿಸೋದಕ್ಕಾಗಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ಗಳನ್ನು ಮಾಡಿದ್ರು. ಎಷ್ಟೋ ಜನ ತಂದೆ ತಾಯಿಗಳು 3ನೇ ಮಗು ಮಾಡ್ಕೊಳ್ಳೋದು ಬೇಡ, ಇಷ್ಟೇ ಖರ್ಚಾಗತ್ತೆ, 2 ಮಕ್ಕಳು ಇರಲಿ, ಸೊ ಇಷ್ಟರಲ್ಲೇ ನಾವು ಇವರನ್ನು ಸರಿಯಾಗಿ ಬೆಳೆಸೋಣ, ವಿದ್ಯಾವಂತರನ್ನಾಗಿ ಮಾಡೋಣ, ಬುದ್ಧಿವಂತರನ್ನಾಗಿ ಮಾಡೋಣ. ಅದರಲ್ಲಿ ಎಷ್ಟೋ ಜನ ಪೇರೆಂಟ್ಸ್ಗಳು ಸಾಲ ಸೋಲ ಮಾಡಿಬಿಟ್ಟು ತಮ್ಮ ಮಗಳ ಮತ್ತು ಮಕ್ಕಳ ಮದುವೆ ಮಾಡಿದ್ರು, ಸಾಲ ಮಾಡಿಬಿಟ್ಟು ಇವರಿಗೆ ಜಾಬ್ ಹಚ್ಚಿಸಿದ್ರು, ಸಾಲ ಮಾಡಿಬಿಟ್ಟು ಇವರಿಗೆ ಬಿಸ್ನೆಸ್ಗಾಗಿ ಕೊಟ್ಟಿದ್ರು. ತಮ್ಮ ಜೀವನದ ಸಂಪಾದನೆಯನ್ನೆಲ್ಲ ಇವರಿಗೆ ಬಿಸ್ನೆಸ್ ಮಾಡು, ಜಾಬಿಗೆ ಹೋಗು, ಕೋಚಿಂಗ್ ತಗೋ, IAS ಕೋಚಿಂಗ್ ಹೋಗು, ಅದಕ್ಕೆ ಹೋಗು, ದಿಲ್ಲಿಗೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು, ಅದನ್ನು ಮಾಡು, ಇದನ್ನು ಮಾಡು ಅಂತೇಳಿ ತಮ್ಮ ಜೀವನದ ಎಲ್ಲ ಸೇವಿಂಗ್ಸನ್ನು ಅವ್ರ ಮೇಲೆ ಕೊಟ್ಟಿದ್ರು. ಮತ್ತು ಇನ್ನು ತಮ್ಮ ಪರಿಶ್ರಮದಲ್ಲಿ ಕಟ್ಟಿದ ಸ್ವಂತ ಮನೆಯನ್ನೆಲ್ಲವನ್ನು ಕೂಡ ಮಕ್ಕಳು ಮದುವೆ ಮಾಡುವಾಗ ಹುಡುಗರ ಹೆಸರಲ್ಲಿ ಆಸ್ತಿ ಇರಬೇಕು ಅಂತೇಳಿ ಹೆಣ್ಣಿನ ಕಡೆಯವರು ಡಿಮ್ಯಾಂಡ್ ಮಾಡಿದಾಗ ಇವರು ಅಲ್ಲಿಯೂ ಕೂಡ ನಿಸ್ವಾರ್ಥತೆಯಿಂದ ತಮ್ಮ ಮನೆಯನ್ನು, ಜಮೀನನ್ನು ಎಲ್ಲ ತಮ್ಮ ಮಕ್ಕಳ ಹೆಸರಲ್ಲಿ ಮಾಡಿಬಿಟ್ಟು ಅವರ ಮದುವೆಯನ್ನು ಮಾಡಿಬಿಟ್ಟಿದ್ರು. ಮುಂದೆ ಇವರಿಗೆ ಸೊಸೆಯಂದರು ಬಂದಾಗ ಅವರಿಗೂ ಮತ್ತು ಅತ್ತೆ ಮಾವನಿಗೂ ಅಡ್ಜಸ್ಟ್ ಆಗಲಿಲ್ಲ. ಸೊ ಅದಕ್ಕಾಗಿ ಮಗ ಸೊಸೆ ಸೇರಿಸಿಬಿಟ್ಟು ಇವರನ್ನು ಈಗ ಅನಾಥಾಶ್ರಮಕ್ಕೆ ಕಳಿಸಿದ್ದಾರೆ. ಸೊ ಒಬ್ಬರದು ಇಬ್ಬರದು ಕತೆ ಎಲ್ಲ ಇದು. 150ಕ್ಕಿಂತಲೂ ಜಾಸ್ತಿ ಜನ ಅಲ್ಲಿದ್ದರು ಕಪಲ್ಸ್ಗಳು. ಅವ್ರದ್ದೆಲ್ಲರದ್ದು ಕೂಡ ಆಲ್ಮೋಸ್ಟ್ ಆಲ್ ಸೇಮ್ ಕತೆನೇ ಇತ್ತು. ಸೊ ಅವರ ಕತೆ ಕೇಳಿಬಿಟ್ಟು ನನಗೆ ಬೇಜಾರಾಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಯಾಕಿಷ್ಟು ಈ ಮನುಷ್ಯ ಸ್ವಾರ್ಥಿ ಆಗಿಬಿಡ್ತಾನೆ, ಕೆಟ್ಟವನಾಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಪ್ಪ ಅಂತಂದರೆ, ಒಂದು ಸಣ್ಣ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋಗಳಲ್ಲಿಯೂ ಕೂಡ ನಾನೊಂದು ನಿಮಗೆ ಹಿತೋಪದೇಶವನ್ನು ಕೊಟ್ಟಿದ್ದೆ, ಎಲ್ಲ ಗಂಡುಮಕ್ಕಳಿಗೂ ಕೂಡ ಹೆಂಡತಿ ಹೆಸರಲ್ಲಿ ಆಸ್ತಿ ಮಾಡಬೇಡಿ ಅಂಥೇಳಿ. ಸೊ ಅದನ್ನು ನೋಡಿಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಬಾಯಿಗೆ ಬಂದಂಗೆ ಎಲ್ಲ ಕಮೆಂಟಲ್ಲಿ ಬೇದರು. ಸೊ ಏನು ಬೇಜಾರಿಲ್ಲ, ಬೇದವರು ಕೂಡ ಎಲ್ಲ ನನ್ನ ಅಕ್ಕಂದಿರೇ, ಮತ್ತು ಒಳ್ಳೆಯದನ್ನು ಹೇಳಿದ ಹೆಣ್ಮಕ್ಳು ಕೂಡ ಅವರು ಕೂಡ ನನ್ನ ಅಕ್ಕಂದಿರೇ, ಏನು ಬೇಜಾರಿಲ್ಲ. ನಾನು ಅದರಲ್ಲಿ ಏನು ಹೇಳಿದ್ದೆಪ್ಪ ಅಂತಂದರೆ, ಒಂದು ವೇಳೆ ನೀವು ಮದುವೆ ಆಗುವಾಗ ಹುಡುಗಿ ಕಂಪಲ್ಸರಿಯಾಗಿ ನಿಮ್ಮ ಹೆಸರಲ್ಲಿ ಸ್ವಂತ ಮನೆ ಇರಬೇಕು, ಸ್ವಂತ ಪ್ರಾಪರ್ಟಿ ಇರಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿ ಮದುವೆ ಆಗಿದ್ದಾಳಪ್ಪ ಅಂತಂದರೆ, ಅದನ್ನು ನೋಡಿಯೇ ಮದುವೆ ಆಗಿದ್ದಾಳೆ ಅಂತಂದರೆ ಅಂಥವಳ ಹೆಸರಲ್ಲಿ ಆಸ್ತಿ ಮಾಡಬೇಡಿ. ಯಾಕಂದರೆ ಅವಳು ನಿಮ್ಮನ್ನು ನೋಡಿ ಮದುವೆ ಆಗ್ತಾ ಇಲ್ಲ, ನಿಮ್ಮ ಪ್ರಾಪರ್ಟಿಯನ್ನು ನೋಡಿ ಮದುವೆ ಆಗ್ತಾ ಇದ್ದಾಳೆ. ಯಾವಾಗ ಡೈವರ್ಸ್ ಕೊಟ್ಟು ಹೋಗ್ತಾಳೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಬಹಳಷ್ಟು ಹೆಣ್ಮಕ್ಳು ಹಿಂಗೆ ಮಾಡಿದ್ದಾರೆ, ಗಂಡು ಮಕ್ಕಳನ್ನು ಬರ್ಬಾದ್ ಮಾಡಿಬಿಟ್ಟಿದ್ದಾರೆ.
ನೀವು ಒಂದು ಸ್ವಲ್ಪ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಎಷ್ಟು ಡೈವರ್ಸ್ ಕೇಸ್ಗಳು ಬಂದಿರ್ತವೆ ಅಂತೇಳಿ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿರುವ ರಿಚ್ ಹುಡುಗಿಯರೇ ಇದ್ದಾರೆ, ಇವ್ರಿಗೇನು ದುಡ್ಡು ಕಮ್ಮಿ ಇಲ್ಲ ಅಂತಿಲ್ಲ. ಸೊ ಇವರು ತಮ್ಮ ಶೋಕಿಗಾಗಿ ಬೇರೆಯವರನ್ನು ಬರ್ಬಾದ್ ಮಾಡಿಬಿಡ್ತಾರೆ. ಎಲ್ಲ ಹುಡುಗಿಯರು ಹಂಗೆ ಮಾಡ್ತಾರೆ ಅಂತ ನಾನು ಹೇಳಿರಲಿಲ್ಲ, ಕೆಲವೊಂದಿಷ್ಟು ಜನ ಮಾಡ್ತಾರೆ. ಇನ್ನು ನಿಮ್ಮ ಹೆಂಡತಿ ನಿಮ್ಮ ಹತ್ರ ಸ್ವಂತ ಮನೆ ಇಲ್ಲ, ಸ್ವಂತ ಜಮೀನಿಲ್ಲ, ಬಾಡಿಗೆ ಮನೆಯಲ್ಲಿದ್ದೀರಾ, ಸಣ್ಣ ಪುಟ್ಟ ಜಾಬ್ ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಕಣ್ಮುಚ್ಚಿ ಮದುವೆ ಆಗಿದ್ದಾಳೆ ಅಂತಂದರೆ, ನಿಮ್ಮ ಹತ್ರ ಏನೂ ಇಲ್ಲದಿರುವಾಗ ಆಕೆ ಮದುವೆ ಆಗಿದ್ದಾಳೆ ಅಂತಂದರೆ ಅಂಥವಳ ಹೆಸರಿಗೆ ನೀವು ಪ್ರಾಪರ್ಟಿ ಮಾಡಿ, ಮನೆ ಖರೀದಿಸಿ ಅವಳ ಹೆಸರಲ್ಲಿ, ಅವಳಿಗೆ ಬಂಗಾರ ಕೊಡಿಸಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಬಟ್ ಗೊತ್ತಿದೆ ಅಲ್ಲ ನಿಮಗೆ, ಕೆಲವೊಂದಿಷ್ಟು ಜನರ ಬುದ್ಧಿ ಮೊಣಕಾಲು ಕೆಳಗೆ ಇರುತ್ತೆ ಅಂತೇಳಿ, ಅವಕ್ಕೇನೂ ಅರ್ಥನೇ ಆಗಲ್ಲ. ಸೊ ಅವ್ರು ಕುಂಬಳಕಾಯಿ ಕಳ್ಳ ಅಂತಂದರೆ ತಾವೇ ಬೆನ್ನು ಚಪ್ಪಿಸ್ಕೊಂಡು ನೋಡ್ತಾರೆ, ಯಾಕಂತಂದರೆ ಅವರೇ ಕಳ್ಳರು ಇರ್ತಾರೆ. ಸೊ ನೆಗೆಟಿವ್ ಕಮೆಂಟ್ ಮಾಡೋರೆಲ್ಲ ಎಷ್ಟು ಜನ ಮಾಡಿದಾರಲ್ಲ ಅವರೇ ಇದ್ದೀರಾ ನೀವು, ನಿಮ್ಮಂಥವ್ರಿಗೇ ಹೇಳಿದ್ದೀನಿ. ಸೊ ಅದು ಹೋಗಲಿ ಬಿಡಿ, ಅದು ಬೇರೆ ಮ್ಯಾಟ್ರು. ಇನ್ನು ನಾನು ಎಲ್ಲ ಪೇರೆಂಟ್ಸ್ಗಳಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಏನು ಮಾಡ್ಕೊತೀನಪ್ಪ ಅಂತಂದರೆ, ನಿಮ್ಮ ಮಕ್ಕಳ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಹೋಗಿ ನೀವು ನಿಮ್ಮ ಜೀವನವನ್ನು ಬರ್ಬಾದ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಕಳ್ಕೊಳ್ಳೋಕೆ ಹೋಗ್ಬಿಡಿ. ಸೊ ತಂದೆ ತಾಯಿಗಳಾಗಿ ನಿಮ್ಮ ಕರ್ತವ್ಯ ಏನಿದೆ ಅಂತಂದರೆ, ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಅವ್ರ ಹೆಸರಲ್ಲಿ ಆಸ್ತಿ ಮಾಡಬೇಕಂತೇಳಿ ನೀವು ರೋಡಿಗೆ ಬರೋಕ್ಕೆ ಹೋಗ್ಬೇಡಿ, ನೀವು ಅನಾಥಾಶ್ರಮವನ್ನು ಸೇರಿಕೊಳ್ಳುವ ಕೆಟ್ಟ ಪರಿಸ್ಥಿತಿಗೆ ನೀವು ಈಡಾಗಬೇಡಿ ಅನ್ನೋದೊಂದು ನನ್ನ ರಿಕ್ವೆಸ್ಟ್ ಇದೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಏನು ಮಾಡಿಯಪ್ಪ ಅಂತಂದರೆ, ಸರಿಯಾದ ಸಂಸ್ಕಾರಗಳನ್ನು ಕಲಿಸಿ. ಬರೀ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಒಳ್ಳೆಯದನ್ನು ಹೇಳಿಕೊಡೋದು ಸ್ಕೂಲ್ ಟೀಚರ್ಗಳ ಕೆಲಸ ಅಲ್ಲ ಇದು. ಇದರಲ್ಲಿ ನೀವು ಆ ಮಕ್ಕಳನ್ನು ಹೆತ್ತಿದ್ದೀರಾ ಅಂತಂದರೆ ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ನನ್ನ ವಯಸ್ಸಿಗೆ ಮೀರಿದ ಮಾತುಗಳನ್ನು ಹೇಳ್ತಾ ಇರುವೆ, ಆದರೂ ಕೂಡ ಇರಲಿ. ಸೊ ನಿಮ್ಮ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನೀವು ಒಳ್ಳೆಯ ಸಂಸ್ಕಾರಗಳನ್ನು ಕೊಡಿ, ಬಾಲ್ಯದಿಂದಲೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಅವರಿಗೆ ನೀತಿ, ನಿಯತ್ತು, ಮನುಷ್ಯತ್ವವನ್ನು ಮೊದಲು ಕಲಿಸಿ. ಅದಾದ ನಂತರ ಅವರಿಗೆ ಸ್ನೇಹ, ಪ್ರೀತಿ, ಸಂಬಂಧಗಳ ಮಹತ್ವವನ್ನು ಹೇಳಿಕೊಟ್ಟು ಅದರ ಅರಿವನ್ನು ಮೂಡಿಸಿ. ನಿಮ್ಮ ಮಕ್ಕಳ ಜೊತೆಗೆ ನೀವು ಫ್ರೆಂಡ್ಸ್ಗಳಂತೆ ಇರಿ. ಇನ್ನು ನೆಕ್ಸ್ಟು, ಇದಾದ ನಂತರ ಅವರಿಗೆ ಸ್ಕೂಲು, ಕಾಲೇಜ್ ಎಜುಕೇಷನನ್ನು ಕೊಡಿಸಿ. ಬರೀ ಸ್ಕೂಲು, ಕಾಲೇಜ್ ಎಜುಕೇಷನನ್ನು ಕೊಡೋದ್ರಿಂದ ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲ್ಲ, ಅವರಲ್ಲಿ ಒಳ್ಳೆತನ ಬರಲ್ಲ. ಸ್ಕೂಲು, ಕಾಲೇಜ್ಗಳು ಬರೀ ಅವರನ್ನು ಗುಲಾಮರನ್ನಾಗಿಸ್ತವೆ, ಒಳ್ಳೆ ಮನುಷ್ಯರನ್ನಾಗಿಸಲ್ಲ. 9 to 5 ಜಾಬ್ ಮಾಡೋಕ್ಕೆ ಕಲಿಸ್ತವೆ ಅಷ್ಟೇ. ಮತ್ತು ನೀವು ಅವ್ರ ಮೇಲೆ ಗೌರ್ಮೆಂಟ್ ಜಾಬ್ ಹಿಡಿಯೋಕ್ಕೆ ಪ್ರೆಷರ್ ಹಾಕಿರ್ತೀರಾ, ಪ್ರೈವೇಟ್ ಜಾಬ್ ಮೇಲೆ ಹಿಡಿಯೋಕ್ಕೆ ಪ್ರೆಷರ್ ಹಾಕಿರ್ತೀರಾ, ಅವ್ರು ಕೇಳಿರೋದನ್ನು ಕೊಡಿಸಿರಲ್ಲ. ಈ ಥರ ಏನೋ ಒಂದು ಆಗಿರುತ್ತೆ ಸಣ್ಣ ಪುಟ್ಟ ಮನಸ್ತಾಪಗಳು. ಅದನ್ನೇ ಇಟ್ಕೊಂಡ್ಬಿಟ್ಟು ಅವರು ರಿವೆಂಜ್ ಗೇಮ್ಗಳನ್ನು ಆಡೋಕ್ಕೆ ಹೋಗ್ತಾರೆ. ಸಾಧ್ಯವಾದಷ್ಟು ಬೇಗನೆ ಮನೆ ಬಿಟ್ಟು ತೊಲಗಬೇಕು, ಮದುವೆ ಮಾಡ್ಕೊಳ್ಬೇಕು ಅಂತೇಳಿ ಗಂಡು ಮಕ್ಕಳೇ ಫಿಕ್ಸ್ ಆಗಿರ್ತಾರೆ. ಹೆಣ್ಮಕ್ಕಳ ಡಿಮ್ಯಾಂಡ್ ಕೂಡ ಅದೇ ಇರುತ್ತೆ. ಅಂದರೆ ನಿಮ್ಮ ಮಗನ ಮನದಾಸೆ ಅದೇ ಇರುತ್ತೆ. ಸೊಸೆ ಅದಕ್ಕೆ ಏನು ಮಾಡ್ತಾಳೆ, ಸ್ವಲ್ಪ ಸೊಪ್ಪಾಗ್ತಾಳೆ, ಅಂದರೆ ಅವಳು ಡಿಮ್ಯಾಂಡ್ ಮಾಡ್ತಾಳೆ. ಸೊ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಎಜುಕೇಷನ್ನ ಜೊತೆಗೆ ಅವರಿಗೆ ಸಂಸ್ಕಾರಗಳನ್ನು, ನೀತಿ, ನಿಯತ್ತು, ಮನುಷ್ಯತ್ವಗಳನ್ನು, ಸ್ನೇಹ, ಪ್ರೀತಿ, ಸಂಬಂಧಗಳ ಮಹತ್ವವನ್ನು ಸರಿಯಾಗಿ ಕಲಿಸ್ಕೊಡಿ, ಸರಿಯಾಗಿ ಅರಿವು ಮೂಡಿಸಿ. ಇಲ್ಲಪ್ಪ ಅಂತಂದರೆ ಮುಂದೆ ನೀವು ಕೂಡ ಅನಾಥಾಶ್ರಮದಲ್ಲಿ ಹೋಗಿಬಿಟ್ಟು ಕಣ್ಣೀರು ಹಾಕಬೇಕಾಗತ್ತೆ. ನಿಮ್ಮೊಂದಿಗೂ ಕೂಡ ಈಗ ಹಾಗೇ ಆಗತ್ತೆ. ಯಾವ ಮಕ್ಕಳು ಬಡತನದಲ್ಲಿದ್ದಾರೋ, ಸಣ್ಣ ಪುಟ್ಟ ಜಾಬ್ಗಳನ್ನು ಮಾಡ್ತಾ ಇದ್ದಾರೋ, ರೈತರಾಗಿದ್ದಾರೋ, ಡ್ರೈವರ್ ಆಗಿದ್ದಾರೋ, ಅವ್ರು ಯಾರೂ ಕೂಡ ತಮ್ಮ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಬಿಟ್ಟಿಲ್ಲ. ಈ ಗೌರ್ಮೆಂಟ್ ಜಾಬ್ ಮಾಡುವ ಹಲ್ಕ ನನ್ನ ಮಕ್ಕಳು, ಆಫೀಸರ್ಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ IAS, IPSಗಳು, ಬಿಸ್ನೆಸ್ ಮ್ಯಾನ್ಗಳು, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, IT ಪ್ರೊಫೆಷನ್ದವರ ತಂದೆ ತಾಯಿಗಳೇ ಇಲ್ಲಿ ಅನಾಥಾಶ್ರಮದಲ್ಲಿ ಜಾಸ್ತಿ ಇದ್ದಾರೆ. ಎಲ್ಲರೂ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ ನಾನು, ಬಟ್ ಮೆಜಾರಿಟಿ ಆಫ್ ಈ ಪ್ರೊಫೆಷನ್ದಲ್ಲಿರುವ ತಂದೆ ತಾಯಿಗಳೇ ಅಲ್ಲಿದ್ದಾರೆ. ಸೊ ಅದಕ್ಕಾಗಿ ನೀವು ಫಸ್ಟ್ ಇವರಿಗೆ ಇವುಗಳನ್ನು ಕಲಿಸಿ. ಅದಾದ ನಂತರ ಸೈಡ್ ಬೈ ಅವರಿಗೆ ಸ್ಕಿಲ್ಗಳನ್ನು ಕಲಿಸಿ, ಪ್ರಾಕ್ಟಿಕಲ್ ನಾಲೆಜನ್ನು ಕೊಡಿ. ನಿಮಗೆ ನಾಲೆಜ್ ಇದ್ದರೆ ನೀವು ಕೊಡಿಸಿ, ಇಲ್ಲಪ್ಪ ಅಂತಂದರೆ ಮೆಂಟ್ರ್ಗಳಿಂದ ಅವರಿಗೆ ಕೊಡಿಸಿ, ಸ್ಕಿಲ್ ಡೆವಲಪ್ಮೆಂಟ್ಗಳನ್ನು ಮಾಡಿ. ಒಂದು ವೇಳೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಬಗ್ಗೆ, ಮಾರ್ಕೆಟಿಂಗ್ನ ಬಗ್ಗೆ, ವಿಡಿಯೋ ಎಡಿಟಿಂಗ್ನ ಬಗ್ಗೆ, ಸ್ಮಾರ್ಟ್ಫೋನ್ ಫಿಲ್ಮ್ ಮೇಕಿಂಗ್ ಆಗಿರ್ಬೋದು, ಲಾಗಿಂಗ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವುಗಳ ಬಗ್ಗೆ ಕಲಿಸಬೇಕು ಅಂತ ಅಂದ್ಕೊಂಡಿದ್ರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕೋರ್ಸಸ್ಗಳಿಗೆ ನಿಮ್ಮ ಮಕ್ಕಳನ್ನು ಅಲ್ಲಿ ಸೇರಿಸಿ. ಇಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೋರ್ಸಸ್ಗಳಿಗೆ ಜಾಯಿನ್ ಮಾಡಿಸಿ. ಇಲ್ಲ ಅಂತಂದರೆ ನಮಗೆ ಕಾಲ್ ಮಾಡಿ, ನಾವು ನಿಮಗೆ ಗೈಡ್ ಮಾಡ್ತೀವಿ ಸರಿಯಾಗಿ. ಈ ರೀತಿ ಅವರಿಗೆ ಎಜುಕೇಷನ್ನ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜು, ಸ್ಕಿಲ್ ಡೆವಲಪ್ಮೆಂಟು ಎಲ್ಲವನ್ನು ಕೂಡ ಮಾಡಿಸಿ. ಸೊ ಇಷ್ಟಾದ ನಂತರ ನಿಮ್ಮ ಮಕ್ಕಳಿಗೆ ಒಂದು ಮುಖ್ಯವಾದ ಜೀವನ ಪಾಠವನ್ನು ಹೇಳಿಕೊಡ್ಬೇಕು. ಸೊ ಯಾರ್ಯಾರು ಮಿಲಿಯನಿಯರ್ಗಳಿದ್ದಾರೋ, ಬಿಲಿಯನಿಯರ್ಗಳಿದ್ದಾರಲ್ಲ, ಅವರು ತಮ್ಮ ಮಕ್ಕಳಿಗೆ ಈ ಜೀವನ ಪಾಠವನ್ನು ಹೇಳಿಕೊಟ್ಟೇ ಕೊಡ್ತಾರೆ. ಉದಾಹರಣೆಗಾಗಿ ಈಗ ಧೀರುಭಾಯ್ ಅಂಬಾನಿ ಅವರಿದ್ದಾರಲ್ಲ, ಇವರು ತಮ್ಮ 2 ಮಕ್ಕಳಿಗೆ, ಮುಖೇಶ್ ಅಂಬಾನಿಗೆ ಮತ್ತು ಅನಿಲ್ ಅಂಬಾನಿಗೆ ಒಂದು ಜೀವನ ಪಾಠವನ್ನು ಹೇಳಿದರು. ನಾನು ಯಾರ ಸಹಾಯವೂ ಇಲ್ಲದೆ ನನ್ನ ಸ್ವಂತ ಪರಿಶ್ರಮದ ಮೇಲೆ, ಕೆಲವೊಂದಿಷ್ಟು ಬೇರೆ ಬೇರೆ ಇಲ್ಎಥಿಕಲ್ ವೇಗಳು ಕೂಡ ಇರ್ತವೆ, ಅದು ಇರಲಿ ಆಮೇಲೆ ನೋಡೋಣ. ಬಟ್ ಅವರು ತಮ್ಮ ಮಕ್ಕಳಿಗೆ ಏನು ಹೇಳಿದ್ರಪ್ಪ ಅಂತಂದರೆ, ನಾನು ಸೆಲ್ಫ್ ಮೇಡ್ ಬಿಲಿಯನಿಯರ್ ಆಗಿರುವೆ, ಸ್ವಂತ ಪರಿಶ್ರಮದಿಂದ ಇಷ್ಟೆಲ್ಲವನ್ನು ಕಟ್ಟಿರುವೆ.
ಸೊ ನೀವು ಕೂಡ ನನ್ನ ಇನ್ಹೆರಿಟೆನ್ಸ್ ಇಲ್ಲದೆ, ನನ್ನ ಹೆಸರಿಲ್ಲದೆ, ನನ್ನ ದುಡ್ಡಿಲ್ಲದೆ ನೀವು ಕೂಡ ಸೆಲ್ಫ್ ಮೇಡ್ ಆಗೋವಷ್ಟು ಪವರನ್ನು ಗಳಿಸ್ಕೋಬೇಕು ಅಂತ ಹೇಳಿದರು. ಇಬ್ಬರಿಗೂ ಕೂಡ ಹೇಳಿದರು. ಆದರೆ ಅಪ್ಪ ಹೇಳಿದ್ದು ಬರೀ ಮುಖೇಶ್ ಅಂಬಾನಿಗೆ ಅರ್ಥ ಆಯಿತು. ಅದಕ್ಕಾಗಿ ಇವತ್ತು ಮುಖೇಶ್ ಅಂಬಾನಿಯವರು ಭಾರತದ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಅಪ್ಪನ ಕಡೆಯಿಂದ ದುಡ್ಡು ಬಂದಿದೆ, ಆದರೂ ಕೂಡ ಅವರು ಆ ದುಡ್ಡನ್ನು 1000 ಪಟ್ಟು ಬೆಳೆಸಿಬಿಟ್ಟು ಭಾರತದ ರಿಚೆಸ್ಟ್ ವ್ಯಕ್ತಿಯಾಗಿದ್ದಾರೆ. ಆದರೆ ಅನಿಲ್ ಅಂಬಾನಿಗೂ ಕೂಡ ಇದಕ್ಕಿಂತ ಜಾಸ್ತಿ ದುಡ್ಡು ಬಂದಿತ್ತಲ್ಲ ಅಪ್ಪನ ಕಡೆಯಿಂದ. ಆದರೆ ಅನಿಲ್ ಅಂಬಾನಿ ಏನಾಗಿದ್ದಾನೆ? ಭಾರತದ ಅತಿ ದೊಡ್ಡ ಸಾಲಗಾರ ಆಗಿದ್ದಾನೆ. ಅಂದರೆ ಒಬ್ಬ ಮಗ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆದರೆ ಇನ್ನೊಬ್ಬ ಮಗ ಭಾರತದ ಅತ್ಯಂತ ಸಾಲಗಾರನಾಗಿದ್ದಾನೆ. ಯಾಕಾಗಿದ್ದಾನೆ ಅಂತಂದರೆ ಆತ ತನ್ನ ತಂದೆ ಹೇಳಿರೋದನ್ನು ಕೇಳಿಲ್ಲ. ನೀವು ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಆಸ್ತಿಯ ಅವಶ್ಯಕತೆ ಇಲ್ಲದೆ ಅವರಿಗೆ ಮದುವೆ ಆಗಬೇಕು. ಅಂದರೆ ಮದುವೆ ಟೈಮಲ್ಲಿ ತಂದೆಯ ಮನೆಯನ್ನು ಮಗನ ಮೇಲೆ ಹಚ್ಚೋದು, ತಂದೆಯ ಜಮೀನನ್ನೆಲ್ಲ ಹಚ್ಚೋದು, ಪ್ಲಾಟ್ ಹಚ್ಚೋದು, ಇಲ್ಲವೇ ಲಂಚ ಕೊಟ್ಬಿಟ್ಟು ಜಾಬ್ ಹಿಡಿಸೋದು, ಎಲ್ಲ ಮನೆ ಮಠ ಮಾರಿಬಿಟ್ಟು ಅಲ್ಲಿ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕೋದು, ಇಂಥ ಅವಶ್ಯಕತೆ ಬರಬಾರ್ದು. ಸೊ ನೀವು ತಂದೆ ತಾಯಿಗಳಾಗಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗತ್ತೋ ಅಷ್ಟು ಹೆಲ್ಪ್ ಮಾಡಬೇಕು. ಅವರು ನೀವು ನಂಬಿ ಅವರಿಗೆ ದುಡ್ಡು ಕೊಟ್ಟಿದ್ದೀರಾ, ನೀವು ನಂಬಿ ಅವರಿಗೆ ಮನೆ ಕೊಟ್ಟಿದ್ದೀರಾ, ಜಮೀನನ್ನು ಅವ್ರ ಹೆಸರು ಮೇಲೆ ಮಾಡಿದ್ದೀರಾ, ನೀವು ನಂಬಿ ಅವರ ಬಿಸ್ನೆಸ್ಸಲ್ಲಿ ನಿಮ್ಮ ಸೇವಿಂಗನ್ನೆಲ್ಲ ಹಾಕಿದ್ದೀರಾ ಅಂತಂದರೂ ಕೂಡ ಅಷ್ಟೆಲ್ಲವನ್ನು ಅವರು ರಿಕವರಿ ಮಾಡಿಕೊಡ್ಬೇಕು. ನೀವು 10 ಲಕ್ಷ ಹಾಕಿದ್ದೀರಾ ಅಂತಂದರೆ 10 ಕೋಟಿ ಗಳಿಸ್ಬಿಟ್ಟು ಅಪ್ಪ ತಗೋ ಅನ್ಬೇಕು, ಅಮ್ಮ ತಗೋ ಅನ್ಬೇಕು. ಅಂಥ ಮಕ್ಕಳು ನಿಮ್ಮವರಾಗಬೇಕು. ಅಷ್ಟೊಂದು ತಿಳುವಳಿಕೆಯನ್ನು, ಬುದ್ಧಿಯನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು. ಯಾಕೆ ಹೇಳಬೇಕು ಅನ್ನೋದಕ್ಕೂ ಕೂಡ ನಾನೊಂದು ಕಾರಣ ಹೇಳುವೆ. ಈಗ ಅಮಿತಾಬ್ ಬಚ್ಚನ್ ಇದ್ದಾರಲ್ಲ, ಅಮಿತಾಬ್ ಬಚ್ಚನ್ ಅವರ ಮಗ ಅಭಿಷೇಕ್ ಬಚ್ಚನ್ ತನ್ನ ತಂದೆಯ 1%ಗೂ ಕೂಡ ಲಾಯಕ್ಕಿಲ್ಲ. ಈಗ ಸಚಿನ್ ತೆಂಡೂಲ್ಕರ್ ಇದ್ದಾರಲ್ಲ, ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರು ತನ್ನ ತಂದೆಯ 1%ಗೂ ಕೂಡ ಲಾಯಕ್ಕಿಲ್ಲ. ಇನ್ನು ಶಾರುಖ್ ಖಾನ್ ಇದ್ದಾರಲ್ಲ, ಶಾರುಖ್ ಖಾನ್ ಅವರ ಮಗ ಇದ್ದಾನಲ್ಲ ಒಬ್ಬನು, ಅವನು ಕೂಡ ತನ್ನ ತಂದೆಯ 1%ಗೂ ಕೂಡ ಲಾಯಕ್ಕಿಲ್ಲ. ಯಾಕಿಲ್ಲ? ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಇಂತಹ ಸಾವಿರಾರು ಜನ ಇದ್ದಾರೆ. ಇವರೆಲ್ಲರೂ ಕೂಡ ಸೆಲ್ಫ್ ಮೇಡ್ ಆ್ಯಕ್ಟರ್ಗಳಾಗಿದ್ದಾರೆ, ಸೆಲ್ಫ್ ಮೇಡ್ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ಸೆಲ್ಫ್ ಮೇಡ್ ಕ್ರಿಕೆಟರ್ಗಳಾಗಿದ್ದಾರೆ, ಸೆಲ್ಫ್ ಮೇಡ್ ಫಿಲ್ಮ್ ಸ್ಟಾರ್ಗಳಾಗಿದ್ದಾರೆ. ಸ್ವಂತ ದಮ್ ಮೇಲೆ ಇವರು ಕರೋಡೋ ಗಳಿಸಿದ್ದಾರೆ. ಆದರೆ ಇವರು ಸಕ್ಸಸ್ಫುಲ್ ಇದ್ದಾರೆ. ಆದರೆ ಇವರು ಇವರ ಮಕ್ಕಳಿಗೆ ಸರಿಯಾದ ಸಂಸ್ಕಾರಗಳನ್ನು ಕೊಡಲಿಲ್ಲ, ಸರಿಯಾಗಿ ಟ್ರೈನ್ ಮಾಡಲಿಲ್ಲ, ಸರಿಯಾಗಿ ಬುದ್ಧಿವಂತಿಕೆಯನ್ನು ಹೇಳಿಲ್ಲ. ಸೊ ಮಕ್ಕಳಿಗೆ ಕಾರ್ ಕೊಡೋಕ್ಕಿಂತ ಮೊದಲು ಸಂಸ್ಕಾರ ಕೊಡಿ. ಮಕ್ಕಳಿಗೆ ದುಡ್ಡು ಕೊಡೋಕ್ಕಿಂತ ಮುಂಚೆ ಮನುಷ್ಯತ್ವ ಮತ್ತು ಸಂಬಂಧಗಳ ಬೆಲೆನ ಹೇಳಿಕೊಡಿ. ಅವರಿಗೆ ಎಲ್ಲವನ್ನ ಕೂಡ ಪುಕ್ಸಟ್ಟೆ ಮಾಡಿಕೊಡಬೇಡಿ. ನೀವು ಹೆಂಗೆ ಕಷ್ಟವನ್ನು ಅನುಭವಿಸಿದಿರೋ ಆ ಕಷ್ಟಗಳಲ್ಲಿ ಅಟ್ಲೀಸ್ಟ್ ಒಂದು 10% ಆದರೂ ಆ ಕಷ್ಟಗಳನ್ನು ನಿಮ್ಮ ಮಕ್ಕಳು ಅನುಭವಿಸಬೇಕು. ಎಲ್ಲವನ್ನು ಅವರಿಗೆ ರೆಡಿಮೇಡಾಗಿ ಮಾಡಿಕೊಡೋಕೆ ಹೋಗ್ಬಿಡಿ. ಸ್ವಲ್ಪ ತೊಂದರೆ ಆಗಲಿ, ಅವರಿಗೆ ಸ್ವಲ್ಪ ಸ್ಟ್ರಗಲ್ ಆಗಲಿ, ಅವಶ್ಯಕತೆ ಇಲ್ಲ ಅಂತಂದರೂ ಕೂಡ ಅವ್ರನ್ನೆಲ್ಲಾದರೂ ಒಂದು ಕಡೆ ವೆಕೇಷನ್ಗಳಲ್ಲಿ ಟ್ರೈನಿಂಗ್ ಕಳಿಸಿ. ಮತ್ತು ಅವರು ಯಾವಾಗ ವಯಸ್ಕರಾಗ್ತಾರಲ್ಲ 18 ವರ್ಷ ಆದ ನಂತರ ಎಲ್ಲಾದರೂ ಕಂಪ್ನಿಗಳಲ್ಲಿ ಇಂಟರ್ನ್ಶಿಪ್ ಮಾಡಿಸಿ. ಈ ರೀತಿ ಅವರಿಗೆ ಸ್ವಲ್ಪ ಡಿಸ್ಕಂಫರ್ಟೇಬಲನ್ನು ಫೀಲ್ ಮಾಡಿಸಿ. ಎಲ್ಲವನ್ನ ಆಯ್ತೆ ರೆಡಿಮೇಡ್ ಕೊಡಬೇಡಿ, ಅವರಿಗೆ ಕೈತುತ್ತು ತಿನ್ಸೋಕೆ ಹೋಗ್ಬೇಡಿ. ಸ್ವಲ್ಪ ಅವರ ಕಾಲ ಮೇಲೆ ಅವರು ನಿಲ್ಲೋ ಥರ ಮಾಡಿ, ಅವರಿಗೆ ಇಂಡಿಪೆಂಡೆಂಟಾಗಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ, ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಸೊ ಆವಾಗ ನಿಮ್ಮ ಮಕ್ಕಳು ಏನಾಗ್ತಾರಪ್ಪ ಅಂತಂದರೆ ನಿಮ್ಮ ಇನ್ಹೆರಿಟೆನ್ಸ್ನ ಸಹಾಯವಿಲ್ಲದೇ ಸೆಲ್ಫ್ ಮೇಡ್ ಮ್ಯಾನ್ ಆಗ್ತಾರೆ, ಸೆಲ್ಫ್ ಮೇಡ್ ವುಮನ್ಗಳಾಗ್ತಾರೆ. ಸೊ ನಿಮಗೆ ಅವ್ರ ಹೆಸರಿಗೆ ಎಲ್ಲ ಆಸ್ತಿ ಮಾಡಿಬಿಟ್ಟು ಎಲ್ಲವನ್ನ ಕಳ್ಕೊಂಡ್ಬಿಟ್ಟು ಅನಾಥಾಶ್ರಮಕ್ಕೆ ಸೇರಬೇಕಾದ ಕೆಟ್ಟ ಪರಿಸ್ಥಿತಿ ಬರಲ್ಲ. ಸೊ ನೀವು ಮುಂದೆ ಅನಾಥಾಶ್ರಮಕ್ಕೆ ಸೇರಬಾರ್ದಪ್ಪ ಅಂತಂದರೆ ನೀವು ಯಾವಾಗ ನಿಮಗೆ ಫಸ್ಟ್ ಸ್ಯಾಲ್ರಿ ಬಂದಿರತ್ತಲ್ಲ ಆವಾಗಲೇ ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡಿ. ಆವಾಗಲೇ ಏನು ಮಾಡಿ, ನೀವು ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ, ಮತ್ತು ಒಂದು ಲೈಫ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ಹೆಂಡತಿ ಹೆಸರಲ್ಲಿ ಮದುವೆ ಆಗ್ತಾ ಇದ್ದಂತೆ ಮನೆ ಮಾಡೋದು, ಪ್ರಾಪರ್ಟಿ ಮಾಡೋದು ಸರಿಯಾದ ಡಿಸಿಷನ್ ಅಲ್ಲ, ಇದು ನನಗೆ ಕ್ಲಾರಿಟಿ ಇದೆ. ಸೊ ಹೆಂಡತಿ ತನ್ನ ಮನೆಯನ್ನೆಲ್ಲ ಬಿಟ್ಬಿಟ್ಟು ನಿಮ್ಮನ್ನು ನಂಬಿ ಬಂದಿರ್ತಾಳಪ್ಪ ಅಂತಂದರೆ ನೀವು ಮದುವೆ ಆದ ದಿನವೇ ಏನು ಮಾಡಿಯಪ್ಪ ಅಂತಂದರೆ ನಿಮ್ಮ ಹೆಸರಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ, ನಿಮ್ಮ ಹೆಂಡತಿ ಹೆಸರಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ಮತ್ತು ಇದಾದ ನಂತರ ನೀವು LIC ಪಾಲಿಸಿಯನ್ನು ಮಾಡಿ, ಅದಕ್ಕೆ ನಾಮಿನಿಯನ್ನು ನಿಮ್ಮ ಹೆಂಡತಿಯನ್ನಾಗಿ ಮಾಡಿ. ನೀವು ಬ್ಯಾಂಕ್ ಅಕೌಂಟಲ್ಲಿ ಏನು ಇಟ್ಟಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, FD ಇಟ್ಟಿರ್ತೀರಲ್ಲ, ಅದಕ್ಕೆಲ್ಲವನ್ನು ನಾಮಿನಿ ನಿಮ್ಮ ಹೆಂಡತಿಯನ್ನು ಮಾಡಿ. ನಿಮ್ಮ ಮನೆಗೆ, ನಿಮ್ಮ ಪ್ರಾಪರ್ಟಿಗೆ ನಾಮಿನಿಯನ್ನು ನಿಮ್ಮ ಹೆಂಡತಿಯನ್ನಾಗಿ ಮಾಡಿ ಹೊರತಾಗಿ ಡೈರೆಕ್ಟಾಗಿ ಸ್ಟಾರ್ಟಿಂಗಲ್ಲಿ ಅವಳ ಮೇಲೆ ಮಾಡೋಕ್ಕೆ ಹೋಗಬೇಡಿ. ಸೊ ಯಾರಿಗೆ ಗೊತ್ತು ಏನಾಗುತ್ತೆ ಅಂಥೇಳಿ, ನಿಮ್ಮ ಬ್ಯಾಡ್ಲಕ್ ಏನಿರುತ್ತೆ ಅಂಥೇಳಿ. ಇನ್ನು ನೀವು ಹೆಣ್ಮಕ್ಳು ಕೂಡ ಅಷ್ಟೇ, ನೀವು ಡೈರೆಕ್ಟಾಗಿ ಎಲ್ಲವನ್ನು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡಿ, ನಿಮ್ಮ ಸೇಫ್ಟಿಯನ್ನು ಕೂಡ ನೋಡಿ ಸರಿಯಾಗಿ. ಯಾವಾಗ ನಿಮ್ಮ ಹೆಂಡತಿ ಒಂದು 2-3 ಮಕ್ಕಳನ್ನು ನಿಮಗೆ ಹೆತ್ತು ಕೊಟ್ಬಿಟ್ಟು ನಿಮ್ಮೊಂದಿಗೆ ಸರಿಯಾಗಿರ್ತಾಳೋ, ನಿಯತ್ತಾಗಿರ್ತಾಳೋ, ಮತ್ತು ಯಾವಾಗ ನಿಮಗೆ ಅನಿಸುತ್ತಲ್ಲ ಇನ್ನೂ ಇವಳು ನನ್ನ ಜೊತೆಗೆ ಲೈಫ್ ಲಾಂಗ್ ಇರ್ತಾಳೆ ಮತ್ತು ನನಗೆ ಧೋಕಾ ಮಾಡಲ್ಲ, ಸರಿಯಾಗಿರ್ತಾಳೆ ಅಂತ ಅನಿಸುತ್ತಲ್ಲ, ಆವಾಗ ನೀವು ಏನು 2ನೇ ಮನೆ ಮಾಡ್ತಾ ಇರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಲ್ಲ, ಆವಾಗ ಅದರಿಂದ ಕೊಡಿ.
ನಿಮ್ಮ ಮೇನ್ ಏನು ಒಂದು ಆಧಾರ ಇದೆಯೋ ಅದನ್ನು ಯಾರಿಗೂ ಕೊಡೋಕ್ಕೆ ಹೋಗ್ಬೇಡಿ. ದಿಸ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ಸೋ. ಇಬ್ಬರಿಗೂ ಸೇರಿಸಿ ಹೇಳ್ತಾ ಇರುವೆ, ಫಸ್ಟ್ ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಮಕ್ಕಳನ್ನು ಸರಿಯಾಗಿ ರೂಪಿಸಿ. ಮಕ್ಕಳಿಗೆ ಆಸ್ತಿ ಮಾಡೋ ಬದಲಿ ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡುವ ಪ್ರಯತ್ನ ಮಾಡಿ. ಸಮಾಜದಲ್ಲಿ ಇಂಥ ಮಗ ನನಗಿಲ್ವಲ್ಲ ಅಂತೇಳಿ ಬೇರೆಯವ್ರು ಕೊರಗಬೇಕು, ಅಂಥ ಮಗ ನಿಮಗಿರಬೇಕು, ಅಂಥ ಮಗಳು ನಿಮಗಿರಬೇಕು. ಎಲ್ಲೋ ಯಾವನ ಜೊತೆಗೆ ಓಡೋದ್ಲು ಪಾತ್ರಗೀತಿ ಥರ ಅಂಥ ಮಗಳು ನಿಮಗೂ ಇರಬಾರ್ದು. ಹೆಂಡತಿ ಬರ್ತಾ ಇದ್ದಂತೆ ಹೆಂಡತಿಯೊಂದಿಗೆ ಬೇರೆ ಮನೆ ಮಾಡ್ಕೊಂಡು ಹೋದ ನಾಲ್ಕು ನನ್ನ ಮಗ ಅನ್ನೋ ಥರ ನಿಮ್ಮ ಮಗ ಇರಬಾರ್ದು. ನೀವು ನಿಮ್ಮ ಮಕ್ಕಳಿಗಾಗಿ ರಿಯಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ರಿಯಲ್ ಆಗಿ ಪ್ರೀತಿ ತೋರಿಸಿದ್ದೀರಾ, ರಿಯಲ್ ಆಗಿ ಅವ್ರು ಕಾಳಜಿ ಮಾಡಿದ್ದೀರಾ ಅಂತಂದರೆ, ಸರಿಯಾಗಿದ್ದೀರಾ ಅಂತಂದರೆ ಅವ್ರು ಬಿಟ್ಟು ಹೋಗಲ್ಲ. ಸೊ ಇದೊಂದು ಕಲೆಯಾಗಿದೆ. ಸಂಬಂಧಗಳನ್ನು ಉಳಿಸಿಕೊಳ್ಳೋದು ಕೂಡ ಒಂದು ಕಲೆಯಾಗಿದೆ. ಅದನ್ನು ನೀವು ಕಲಿಬೇಕು ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಬೇಕು. ಸೊ ಇದೊಂದು ರಿಕ್ವೆಸ್ಟ್ ಇದೆ, ಮಕ್ಕಳ ಹೆಸರಲ್ಲಿ ಆಸ್ತಿ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ. ಇಲ್ಲಪ್ಪ ಅಂತಂದರೆ ನಿಮಗೂ ಕೂಡ ಒಂದಲ್ಲ ಒಂದಿನ ಅನಾಥಾಶ್ರಮಕ್ಕೆ ಹೋಗಲೇಬೇಕಾದ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಸೊ ನಾನು ಚಿಕ್ಕವನಿದ್ದೀನಿ, ವಯಸ್ಸಿಗೆ ಮೀರಿದ ಮಾತನ್ನು ಹೇಳಿದ್ದೀನಿ, ಬೇಜಾರಾಗಿದ್ದರೆ ಸಾರಿ ಕೇಳುವೆ. ಸೊ ಮುಂದೆ ನಿಮ್ಮ ಲೈಫು ನಿಮ್ಮ ಇಷ್ಟ. ನನ್ನ ಕಡೆಯಿಂದ ಎಲ್ಲದಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.